ಈ ದೈತ್ಯ ಸಿಗಡಿ ನೋಡಿ, ಅಬ್ಬಬ್ಬಾ, ಇದು ಅಂತಿಂತ ಸಿಗಡಿ ಅಲ್ಲ, ನಿಜವಾಗಲೂ ಪ್ರಕೃತಿಯ ವಿಸ್ಮಯವೇ ಸರಿ. ಅಂಕೋಲಾ ಪಟ್ಟಣದ ಮೀನು ಮಾರುಕಟ್ಟೆಯಲ್ಲಿ ಕಂಡುಬಂದ ಅಪರೂಪದ ಹಾಗೂ ಭಾರೀ ಗಾತ್ರದ ಸಿಗಡಿಯೊಂದು ಹಲವರಲ್ಲಿ ಕುತೂಹಲ ಮೂಡಿಸಿದೆ. ಉದ್ದನೆಯ ಮೀಸೆ, ಕಪ್ಪು ನೀಲಿ ಬಣ್ಣದ ಕೊಂಬಿನಂತ ಚಿಮಟೆಗಳನ್ನು ಹೊಂದಿರುವ ಈ ಸಿಗಡಿ ಸಾಮಾನ್ಯವಾಗಿ ಕಂಡುಬರುವ ಸಿಗಡಿಗಳಿಗಿಂತ ಭಿನ್ನ ಹಾಗೂ ದೊಡ್ಡದಾಗಿದೆ. ಬೆಳಂಬಾರ ಗ್ರಾಮದ ಮೀನುಗಾರ ಸಂತೋಷ್ ಖಾರ್ವಿ ಅವರು ಈ ಸಿಗಡಿಯನ್ನ ಕಂಡು ಅಚ್ಚರಿಗೊಂಡು ಮಾರುಕಟ್ಟೆಯಿಂದ ಇದನ್ನ ಖರೀದಿಸಿ ತಂದಿದ್ದಾರೆ. ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿದವರು, ನಾನು ಹುಟ್ಟು ಮೀನುಗಾರ, ಆದ್ರೆ ಈವರೆಗೆ ಇಷ್ಟು ಉದ್ದದ ಸಿಗಡಿಯನ್ನ ಕಂಡಿರಲಿಲ್ಲ. ಸಿಗಡಿಯ ಒಟ್ಟು ಉದ್ದ ಸುಮಾರು 24 ಸೆಂಟಿಮೀಟರ್ ಇದ್ದು, ಕೊಂಬಿನ ಉದ್ದವೇ ಸುಮಾರು 12 ಸೆಂಟಿಮೀಟರ್ ಇದೆ. ಇದರ ತೂಕ ಸುಮಾರು 340 ಗ್ರಾಂ ಇರುವುದನ್ನ ಅಳತೆ ಮಾಡಿ ತೋರಿಸಿ ತಮ್ಮ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನಾನು ಈಗ 46 ವರ್ಷ ವಯಸ್ಸು, ಆದರೆ ನನ್ನ ಜೀವಮಾನದಲ್ಲಿ ಇಷ್ಟೊಂದು ದೊಡ್ಡ ಸೆಟ್ಲೆ, ಜಿಂಗ, ಹಿಂದಿಯಲ್ಲಿ ಜಿಂಗ ಅಂತ ಸೆಟ್ಲೆ, ಪ್ರಾನ್ಸ್, ಇಷ್ಟೊಂದು 1-2 ಫುಟ ಇದೆ ಕೊಂಬು ಹಿಡಿದು ಸೆಟ್ಲೆವರೆಗೂ. ಇಷ್ಟೊಂದು ದೊಡ್ಡದು ಪ್ರಮಾಣದಲ್ಲಿ ಸಿಕ್ಕಿರೋದು ನಾನು ಇದೇ ಜೀವಮಾನದಲ್ಲಿ ನೋಡಿದ್ದು. ನನ್ನ ಜೀವಮಾನ ನೋಡಿಲ್ಲ, ನಾನು ಈ ಹಿಂದಿನ ನೋಡಿಲ್ಲ. 46 ವರ್ಷ ಆಯ್ತು ನನಗೆ. ನಾನು ಕಣ್ಣಾರೆ ನೋಡಿದ್ದೆ ಫಸ್ಟ್ ಅಂಕೋಲಾ ಮಾರ್ಕೆಟ್ನಲ್ಲಿ ಬಂದಿರ್ತಿದ್ದು, ಮೀನು ಮಾರ್ಕೆಟಿಗೆ. ಸೊ ನಾನು ಒಂದು ಮೀನುಗಾರ, ನಾನು ಹುಟ್ಟು ಮೀನುಗಾರನಾಗಿದ್ದು ನನ್ನ ಜೀವಮಾನದಲ್ಲಿ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ಇದನ್ನು ಕಂಡ ತಕ್ಷಣ ಅಪರೂಪದ ಅಂತ ಹೇಳಿ. ಈ ಸಿಗಡಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಕಡಲ ಜೀವಶಾಸ್ತ್ರ ವಿಭಾಗದ ವಿಶ್ರಾಂತ ವಿಜ್ಞಾನಿ ವಿಎನ್ ನಾಯ್ಕ್ ಅವರನ್ನ ಮೊಬೈಲ್ ಕರೆಯ ಮೂಲಕ ಸಂಪರ್ಕಿಸಿದಾಗ ಸಿಗಡಿಯ ಫೋಟೋವನ್ನ ಪರಿಶೀಲಿಸಿ, ಇದು ಸಿಹಿ ನೀರಿನಲ್ಲಿ ಬೆಳೆಯುವ ಕೊಂಬು ಸಿಗಡಿ ಜಾತಿಗೆ ಸೇರಿದೆ. ಈ ಜಾತಿಯ ಸಿಗಡಿಗಳು ನದಿ, ಹಿನ್ನೀರು, ಗಜನಿ ಹಾಗೂ ಸಿಹಿ ಪ್ರದೇಶದಲ್ಲಿ ಕಂಡುಬರುತ್ತದೆ. ವಯಸ್ಕ ಸಿಗಡಿಗಳು ದೊಡ್ಡ ಗಾತ್ರಕ್ಕೆ ಬೆಳೆಯುವುದರ ಜೊತೆಗೆ ಉದ್ದವಾದ ಚಿಮಟೆಗಳನ್ನು ಹೊಂದಿರುವುದು ಇದರ ಪ್ರಮುಖ ಲಕ್ಷಣವಾಗಿದೆ. ಸಿಹಿ ನೀರಿನಲ್ಲಿ ಬೆಳೆಯುವ ಈ ಸಿಗಡಿಯ ಜೀವನ ಚಕ್ರದ ಆರಂಭಿಕ ಹಂತಗಳಿಗೆ ಹಿನ್ನೀರು ಅಥವಾ ಉಪ್ಪು ನೀರಿನ ಸಂಪರ್ಕವು ಅಗತ್ಯವಾಗಿ ಎಂದರು. ಇಂತಹ ದೊಡ್ಡ ಗಾತ್ರದ ಸಿಗಡಿ ಮೀನು ಮಾರುಕಟ್ಟೆಯಲ್ಲಿ ಕಾಣಿಸಿಕೊಂಡಿರುವುದು ಈ ಭಾಗದ ಜಲವೈವಿಧ್ಯತೆಯ ದೃಷ್ಟಿಯಿಂದಲೂ ಗಮನಾರ್ಹವಾಗಿದೆ. ಇತ್ತೀಚೆಗೆ ಅಪರೂಪವಾಗಿ ಇಂತಹ ಜಲಚರಗಳ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸುವುದರ ಜೊತೆಗೆ ಅವುಗಳ ವೈಜ್ಞಾನಿಕ ಆವಾಸ ಸ್ಥಾನಗಳ ಸಂರಕ್ಷಣೆಗೆ ಆದ್ಯತೆ ನೀಡಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಅಪರೂಪದ ಜೀವಿ ಪ್ರಕೃತಿ ವಿಸ್ಮಯಕ್ಕೆ ಸಾಕ್ಷಿಯಾದಂತಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.